ಆನೇಕಲ್ ತಾಲೂಕಿನ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಿನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಸುತ್ತಲೂ ನೂತನವಾಗಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸರಳಾ ದಶರಥ್, ಉಪಾಧ್ಯಕ್ಷ ನಾಗರಾಜ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗಿನ ಅಗ್ರಹಾರ ಗೌರೀಶ್ ರವರು ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಈ ವೇಳೆ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗಿನ ಅಗ್ರಹಾರ ಗೌರೀಶ್ ರವರು ಮಾತನಾಡಿ, ಸಿಂಗಿನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಸುತ್ತಲೂ ನೂತನವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಎಂದು ಗ್ರಾಮಸ್ಥರ ಬಹುದಿನದ ಬೇಡಿಕೆಯಾಗಿದ್ದು, ಮನಗೊಂಡು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದು, ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಸಿಂಗಿನ ಅಗ್ರಹಾರ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ರಾಣಿ ನಾಗರಾಜ್, ಮಂಜುನಾಥ್, ಪಿಡಿಒ ರಂಗಸ್ವಾಮಿ, ಕಾರ್ಯದರ್ಶಿ ಶ್ರೀನಿವಾಸಯ್ಯ, ಯುವ ಮುಖಂಡರಾದ ನಾಗೇಂದ್ರ, ಮುನಿಕೃಷ್ಣ, ಪರಶುರಾಮ್, ಶಿವಾನಂದ, ಪ್ರಸನ್ನ, ಮಧು, ಸಂತೋಷ್, ಪ್ರಶಾಂತ ರೆಡ್ಡಿ, ಮುಖ್ಯ ಶಿಕ್ಷಕರಾದ ಲತಾ ಮತ್ತಿತರರು ಹಾಜರಿದ್ದರು. ಮುತ್ತನಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳೆದ 2023-24ನೇ ಸಾಲಿನಲ್ಲಿ ನಾವು ಕಾಂಪೌಂಡು ನಿರ್ಮಾಣ ಮಾಡಬೇಕಂತ ನಾವು ಕೊಟ್ಟಿದ್ವಿ. ಅದು ಕಾರಣಾಂತರಗಳಿಂದ ಸ್ವಲ್ಪ 23 ಮೀಟ್ರ್ ಮೇಲೆ ಇರೋದ್ರಿಂದ ಅದು ಮಾಡೋಕ್ಕಾಗಿಲ್ಲ ಮನೆ. ಅದಕ್ಕೆ ಮುಂದುವರಿದ ಕಾಮಗಾರಿ ಅಂದ್ಬಿಟ್ಟು ಈ ಸಾರಿ ಈ ಒಂದು ಕಾಂಪೌಂಡನ್ನು ಭಾಳ ಚೆನ್ನಾಗಿ ಬರಬೇಕಂದ್ಬಿಟ್ಟು ಮಾಡ್ತಾಯಿದ್ವಿ. ಈ ಒಂದು ಕಾಂಪೌಂಡ್ ಕಾಮಗಾರಿಕೆಗೆ ವಿಶೇಷವಾಗಿ ನಮ್ಮ ಸಹೋದರಿ ಅಧ್ಯಕ್ಷರಾದಂಥ ಸರಳಾ ದಶರಥ್ ಅವರ ಸಹಕಾರ, ಉಪಾಧ್ಯಕ್ಷರಾದಂಥ ನಮ್ಮ ನಾಗರಾಜಣ್ಣವರ ಸಹಕಾರ ಮತ್ತು ನಮ್ಮ ಗ್ರಾಮದ ಎಲ್ಲ ಸದಸ್ಯರು ಸೇರಿ ಈ ಒಂದು ಕಾಂಪೌಂಡನ್ನು ಚೆನ್ನಾಗಿ ಬರಬೇಕು, ಒಳ್ಳೆ ಕಾಂಪೌಂಡು, ಒಳ್ಳೆ ಒಂದು 6.5 ಅಡಿ 7 ಅಡಿ ಬಂದು ಚೆನ್ನಾಗಿ ಮಾಡಬೇಕಂದ್ಬಿಟ್ಟು ಮಾಡಿಸ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಗ್ರಾಮದ ಹಿತದೃಷ್ಟಿ ಅಭಿವೃದ್ಧಿ ಆಗೋದೇ ನಮ್ಮ ಮುಖ್ಯ ಧ್ಯೇಯ. ಹಾಗಾಗಿ ಯಾಕಂದರೆ ನಾವು ಓದಿರೋ ಸ್ಕೂಲು, ಆ ಸ್ಕೂಲಿಗೆ ಬಗ್ಗೆ ಭಾಳ ವಿಶೇಷವಾದ ಪ್ರೀತಿ ಇರಬೇಕು. ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಸ್ಕೂಲಲ್ಲಿ ಓದಿದ್ದೀವಿ. ಆ ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡು ಪ್ರತಿಯೊಂದು ನಮ್ಮ ಶಾಲೆಗೆ ಏನೇ ಸೌಲಭ್ಯಗಳು ಬೇಕಂದ್ರೂ ನಮ್ಮ ಲತಾ ಮೇಡಮ್ ಅವ್ರನ್ನ ಕೇಳ್ತೀವಿ. ಅವರು ಸರ್ ಇಂತಿಂಥದ್ದಂತ ಹೇಳಿದ್ರೆ ಮೊದಲನೇ ಆದ್ಯತೆ ಸ್ಕೂಲ್ ಕೊಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಯುವಕರು, ವಿಶೇಷವಾಗಿ ನಮ್ಮ ಸಿಂಗೇನಗರದ ಯುವಕರು ನಮಗೆ ತುಂಬ ಸತಿ ಹೇಳ್ತಾಯಿದ್ರು, ಅಣ್ಣ ಕಾಂಪೌಂಡ್ ಆಗಬೇಕು, ಹೊಸ ಕಾಂಪೌಂಡ್ ಆಗಬೇಕಂತ. ಅದು ಇವತ್ತು ನೆರವೇರಿದೆ. ಅದರ ಒಂದು ಅಧ್ಯಕ್ಷತೆಯನ್ನು ನಮ್ಮ ಸಹೋದರಿ ಸರಳಾ ದಶರಥ್ ಅವರು, ನಮ್ಮ ನಾಗರಾಜಣ್ಣವರು, ಆಮೇಲೆ ನಮ್ಮ SDMC ಅಧ್ಯಕ್ಷರು ಸಹೋದರ ಶಿವು ಮತ್ತು ನಮ್ಮ ನಾಗು ಮತ್ತು ಎಲ್ಲ ವಿಶೇಷವಾಗಿ ನಮ್ಮ ಸದಸ್ಯರು ರಾಣಿ ನಾಗರಾಜ್ ಇರ್ಬೋದು, ಮತ್ತು ನಮ್ಮ ಶುಭಾ ಶ್ರೀಧರ್ ಇರ್ಬೋದು, ಮತ್ತು ನಮ್ಮ ಮಂಜು ಇರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಕಾಂಪೌಂಡ್ ಕಾಮಗಾರಿಯನ್ನು ನಿರ್ಮಾಣ ಮಾಡಿಸ್ತಾಯಿದ್ದೀವಿ. ಅತಿ ಜರೂರಾಗಿ ಇದು ಗುತ್ತಿಗೆದಾರರು ನಮ್ಮ ಮಂಜಣ್ಣವರು ಹೇಳಿದ್ದಾರೆ, ಭಾಳ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ಗ್ರಾಮ ಪಂಚಾಯಿತಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ. ನಮಸ್ಕಾರ. ಈ ದಿನ ಸಿಂಗೇನಗರ ಗ್ರಾಮದಲ್ಲಿ ಕಾಂಪೌಂಡು ಗುದ್ದಲಿ ಪೂಜೆ ಕಾರ್ಯಕ್ರಮ ಇತ್ತು. ಕಾಂಪೌಂಡು ಪೂಜೆಯಲ್ಲಿ ಯಾವುದು ವಿಘ್ನ ಬರ್ದಿರ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಒಳ್ಳೆ ಕಾಮಗಾರಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇವತ್ತು ವಾರ್ಡ್ ಸಭೆ ಇತ್ತು. ಇದರಲ್ಲಿ ಸ್ಕೂಲ್ ಕಾಂಪೌಂಡನ್ನು ಮಾಡಿಕೊಡ್ಬೇಕಂತೇಳಿ ಎಲ್ಲ ಕೇಳ್ಕೊಂಡಿದ್ರು. ಈ ಮೊದಲು ಸ್ವಲ್ಪ ಮಾಡಿ ನಿಂತೋಗಿತ್ತು. ಈ ಸಾರಿ ಮಾಡಿಕೊಡ್ಬೇಕಂತ 4 ಜನ ಸದಸ್ಯರು ಸೇರಿ ಅವರ ಅನುದಾನದಲ್ಲಿ ಈ ಸಾರಿ ಪೂರ್ಣಗೊಳಿಸಿ ಮಾಡಿಕೊಡ್ತಾರಂತ ಹೇಳ್ತಾಯಿದ್ರು. ಏನು ಸಿಂಗೇನಗರ ಸರ್ಕಾರಿ ಶಾಲೆ ಕಾಂಪೌಂಡ್ ದುರಸ್ತಿಯಾಗಿತ್ತು, ಅದನ್ನು ಗ್ರಾಮಸ್ಥರೆಲ್ಲರೂ ಮನವಿ ಕೊಟ್ಟಿರ್ತಾರೆ. ಅದೇ ರೀತಿ ಸದಸ್ಯರು ಮುತ್ತನಾಳೂರು ಪಂಚಾಯಿತಿ ನಮ್ಮ ಗೌರೀಶ್ ಅಣ್ಣರವರು ಅದಕ್ಕೆ ಸ್ಪಂದಿಸಿ, ಮತ್ತು ಅದೇ ರೀತಿ ಅವರು ಸಹಕಾರವಾಗಿ ಏನು ಚೇರ್ಮನ್ನು ಸರಳಾ ದಶರಥ್ ಅವರು ಮತ್ತು ಉಪಾಧ್ಯಕ್ಷ ನಾಗರಾಜ್ ಅವರು ಸಹಕರಿಸಿ ಪಂಚಾಯತಿ ಕಡೆಯಿಂದ ಗ್ರಾಂಟ್ ಮಾಡಿಸಿ ಈ ಕಾಮಗಾರಿನ ಇವತ್ತು ಪೂಜೆ ಮಾಡಿದ್ದೀವಿ. ಒಳ್ಳೆಯದಾಗಲಿ, ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅಂತ ಮಾತು. ಸಿಂಗೇನಗರ ಗ್ರಾಮದಲ್ಲಿ ನಮ್ಮೂರ ಶಾಲೆ, ನಮ್ಮ ಶಾಲೆ, ನಾವು ಓದಿರುವಂಥ ಶಾಲೆ, ನಮ್ಮೆಲ್ಲರ ಶಾಲೆ. ಈ ದಿನ ಕಟ್ಟಡ ಸ್ವಲ್ಪ ದುರಸ್ಥಿತಿಯಾಗಿತ್ತು. ಆ ಕಟ್ಟಡವನ್ನು ಕಾಂಪೌಂಡ್ ಹೊಸ ಕಾಮಗಾರಿಗೆ ಚಾಲನೆ ನೀಡಿರುವ ನಮ್ಮ ಊರಿನ ಚುನಾಯಿತ ಪ್ರತಿನಿಧಿಗಳು ಮತ್ತು ಗೌರವಾನ್ವಿತವಾದ ಅಧ್ಯಕ್ಷರು, PDO ಸರ್, ಪ್ರತಿಯೊಬ್ಬರು ಸಹ ನಮ್ಮ ಊರಿಗೆ ಅನುದಾನ ಕೊಟ್ಟಿದ್ದು ಈ ಕಾಮಗಾರಿಯನ್ನು ಅತಿ ಬೇಗ ಮುಕ್ತಾಯಗೊಳಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ಮತ್ತು ಈ
ಈ ಕಾಂಪೌಂಡ್ ವಾಲನ್ನು ಅತಿ ಉತ್ತಮ ಮಟ್ಟದಲ್ಲಿ ಮಾಡಿ ನಮ್ಮ ಊರ ಶಾಲೆಯನ್ನು ನಮ್ಮೆಲ್ಲರ ಶಾಲೆಯಾಗಿ ಪ್ರತಿಯೊಬ್ಬರು ಇರಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ನಮಸ್ತೆ. ಇವತ್ತು ಬಹುದಿನಗಳ ಆಸೆ ನೆರವೇರಿದೆ ಅಂತ ಹೇಳಬೇಕು. ಸುಮಾರು ವರ್ಷದಿಂದ ಕಾಂಪೌಂಡು ಬಿದ್ದಿರೋಂಥ ಪಂಚಾಯತಿಯವರಿಗೆ ಹೇಳ್ತಾನೆ ಇದ್ವಿ, ಕಂಪ್ಲೇಂಟ್ ಆ್ಯಕ್ಚುಲಿ ಭಾಳ ಫೋರ್ಸ್ ಮಾಡಿದ್ದೀವಿ ಅಂತ ಹೇಳಬೇಕು. ಇಲ್ಲಿ ಇರೋ ಮೆಂಬರ್ಸ್ಗಳೆಲ್ಲ ಈ ಶಾಲೆಗೆ ಓದಿರೋರು ಅಂತ ಹೇಳಬೇಕು. ಅವ್ರು ತುಂಬ ಆಸಕ್ತಿ ತೋರಿಸಿ ಫೈಟ್ ಮಾಡಿಬಿಟ್ಟು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಸಂತೋಷ ಸುದ್ದಿ. ನಮ್ಮ ಹುಡುಗರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ನಮ್ಮ ಮಕ್ಕಳಿಗೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಂಚಾಯತಿ ಮೆಂಬರ್ಸ್ಗಳಿಗೆ, ಅಧ್ಯಕ್ಷರಿಗೆ ಮತ್ತು PDO ಸರ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.